ಹಾಯ್ ಸ್ನೇಹಿತರೆ, ಎಲ್ಲಾ ಚಾನಲ ಸದಸ್ಯರಿಗೆ ನಮಸ್ಕಾರಗಳು. ನನ್ನ ಹೆಸರು ಶ್ರೀದೇವಿ. ನಾನು ಉತ್ತರ ಕರ್ನಾಟಕದವಳು. ನನ್ನ ಕತೆ ಕೇಳೋಕ್ಕೂ ಮುಂಚೆ ನನ್ನ ಚಾನಲಿನ ಸದಸ್ಯರು ಆಗಿ. ನಾನು ನಮ್ಮ ತಂದೆ ತಾಯಿಗೆ ಒಬ್ಬಳೇ ಮಗಳು ಆಗಿರೋದ್ರಿಂದ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರೂ ನನಗೆ ಕಷ್ಟ ಬಾರದಂತೆ. ನಾನು ಸಹ ಅಷ್ಟೇ ನನ್ನ ತಂದೆ ತಾಯಿ ಮಾತನ್ನು ಮೀರ್ತಿರ್ಲಿಲ್ಲ. ನನ್ನ ಓದು ಮುಗಿದ ನಂತರ ಯಾವುದಾದರೂ ಉದ್ಯೋಗಕ್ಕಾಗಿ ಮನೆಯಲ್ಲೇ ಕಾಯುತ್ತಾ ಮನೆ ಕೆಲಸವನ್ನು ಮಾಡುತ್ತಾ ಇರುತ್ತಿದ್ದೆ. ಅದೇ ಸಮಯದಲ್ಲಿ ನನ್ನ ತಂದೆ ತಾಯಿಗೆ ಯಾರೋ ಹೇಳಿದ್ರಂತೆ, ವಯಸ್ಸಿಗೆ ಬಂದಿರುವ ಮಗಳನ್ನು ಹೆಚ್ಚು ದಿನ ಮನೆಯಲ್ಲೇ ಇಟ್ಟುಕೊಳ್ಳಬೇಡಿ, ಬೇಗ ಮದುವೆ ಮಾಡಿ ಕೊಡಿ ಅಂದ್ರಂತೆ. ನಾನು ಊಟ ಮಾಡಿ ಮೊಬೈಲ್ ನೋಡುತ್ತಾ ಕೂತ್ಕೊಂಡಿದ್ದೆ. ಆಗ ನನ್ನ ತಂದೆ ನನ್ನ ಹತ್ರ ಬಂದು, ಉದ್ಯೋಗೆಲ್ಲ ಬೇಡ ಮಗಳೇ, ಜನ ಸರಿ ಇಲ್ಲ, ಹೆಂಗೋ ಇಲ್ಲಿವರೆಗೆ ಓದಿದ್ದೀಯಾ, ಅಷ್ಟೇ ಸಾಕು, ಒಳ್ಳೆ ಮನೆತನ ನೋಡಿ ಮದುವೆ ಮಾಡಿ ಕೊಡ್ತೀನಿ ಅಂದರು. ಆಗ ನನಗೆ ದಿಕ್ಕೆ ತೋಚದಂತಾಯ್ತು. ತಂದೆ ಮಾತಿಗೆ ಒಗ್ಗೊಟ್ಟು ಮದುವೆಗೆ ಒಪ್ಪಿಕೊಂಡೆ. ನನ್ನ ತಂದೆ ಕೂಡ ಫುಲ್ ಖುಷಿ ಆದ್ರು. ಆಗ ಅಪ್ಪ ಹೇಳಿದ್ರು, ನನ್ನ ಫ್ರೆಂಡನ ಮಗ ಒಬ್ಬ ಇಂಜಿನಿಯರ, ಒಳ್ಳೆ ಹುಡುಗ, ಸಿಟಿಯಲ್ಲಿ ಇರ್ತಾನೆ, ಮಗಳೇ ನೀ ಒಪ್ಪಿಗೆ ಕೊಟ್ರೆ ನನ್ನ ಫ್ರೆಂಡನ ಜೊತೆ ಇವತ್ತೇ ಮಾತಾಡ್ತೀನಿ ಅಂದರು. ನಾನು ಕೂಡ ಸರಿ ಆಯ್ತು ಅಪ್ಪ, ನೀವು ಹೇಳಿದಂತೆನೇ ಆಗಲಿ ಅಂದಾಗ ನನ್ನ ತಂದೆ ಮುಗುಳು ನಗೆ ನಗುತ್ತಾ ಎದ್ದು ಹೋದರು. 1 ತಿಂಗಳ ಕಳೆಯುತ್ತಿದ್ದಂತೆ ಮದುವೆನೂ ಮಾಡೇ ಬಿಟ್ಟರು. ಗಂಡನ ಮನೆಗೆ ಹೊಸದಾಗಿ ಕಳಿಸೋಕೆ ಎಲ್ಲ ಸಿದ್ಧತೆಗಳನ್ನು 2 ದಿನಗಳಲ್ಲಿ ನನ್ನ ತಾಯಿಯವರು ರೆಡಿ ಮಾಡಿದ್ದರು. ಅತಿ ವಿಜೃಂಭಣೆಯಿಂದ ಗಾಡಿ ಹೇರಿ ಕಳಿಸಿದ್ರು. ನನ್ನ ಗಂಡ ಇರೋ ಮನೆ ಅಂತೂ ತುಂಬಾ ದೊಡ್ಡದಾಗೆ ಇತ್ತು. ಮೇಲಿನ ಕೋಣೆಯಲ್ಲಿ ನನ್ನ ಗಂಡನ ಗೆಳೆಯರು ಎಲ್ಲರೂ ಮೊದಲನೇ ರಾತ್ರಿಯ ಅಲಂಕಾರದ ಮಂಚ ರೆಡಿ ಮಾಡಿದ್ದರು. ವಿಷಯ ಏನೆಂದರೆ, ನನ್ನ ಗಂಡನ ಗೆಳೆಯರು ಎಲ್ಲರೂ ಸೇರಿ ಕೆಳಗಿನ ಕೊಲೆಯಲ್ಲಿ ಅವತ್ತೇ ನಮ್ಮ ಮದುವೆಯ ಎಣ್ಣೆ ಪಾರ್ಟಿ ಜೋರು ಮಾಡಿದ್ದರು. ಎಲ್ಲರೂ ಕುಡಿದು ತಿಂದು ಮಜಾ ಮಾಡುತ್ತಿದ್ದರು. ನನ್ನ ಗಂಡನಿಗೆ ತುಂಬಾ ನಶೆಯಾಗಿತ್ತು. ಅವನಿಗೆ ಏನು ಗೊತ್ತೇ ಆಗುತ್ತಿರಲಿಲ್ಲ ನನ್ನ ಗಂಡ ಪಾರ್ಟಿ ಮುಗಿಸಿ ಆಮೇಲೆ ಬರಬಹುದು ಅಂತ. ನಾ ಊಟ ಮಾಡಿ ಮೇಲಿನ ಕೋಣೆಗೆಯಲ್ಲಿ ಮಲಕೊಂಡಿದ್ದೆ. ಟೈಮ್ ರಾತ್ರಿ 12 ಗಂಟೆಯಾದರೂ ನನ್ನ ಗಂಡ ಬರಲೇ ಇಲ್ಲ. ನಾನು ಲೈಟ್ ಆಫ್ ಮಾಡಿ ಮಲಕೊಂಡೇನಿದ್ದೇನೋ ಹತ್ತಿತ್ತು. ನಿದ್ದೆ ಹತ್ತಿದಾಗ ರಗ್ಗಿನೊಳಗೆ ಯಾರೋ ಬಂದು ನನ್ನ ಪಕ್ಕದಲ್ಲಿ ಮಲಕೊಂಡಿದ್ದರು. ನನ್ನ ಗಂಡನೇ ಆಗಿರಬಹುದು ಅಂದುಕೊಂಡೆ. ಬೆಳಗ್ಗೆ ಎದ್ದು ಕೆಳಗಿನ ಕೋಣೆಗೆ ಹೋಗಿ ನೋಡಿದಾಗ ನನ್ನ ಗಂಡ ರಾತ್ರಿ ಕುಡಿದಿರೋ ನಶೆಯಲ್ಲಿ ಅಲ್ಲೇ ಮಲಗಿದ್ದರು. ನನಗೆ ಆವಾಗ ಗೊತ್ತಾಯ್ತು, ನನ್ನ ಜೊತೆ ಮೊದಲ ರಾತ್ರಿ ಮಾಡಿದ್ದು ನನ್ನ ಗಂಡ ಅಲ್ಲ, ನನ್ನ ಗಂಡನ ಗೆಳೆಯ ಅಂತ ಗೊತ್ತಾಯಿತು. ಸ್ನೇಹಿತರೆ, ನನ್ನ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.